ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಡೇ 2. ಸೊ ಇವತ್ತು ಇಲ್ಲೇ ಲೋಕಲಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎತ್ತಿನ ಬುಜ್ಜ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ವಾಪಸ್ ಬರೋದು ಪ್ಲ್ಯಾನು. ಈಗ ಸದ್ಯಕ್ಕೆ ಬಂದ ಮೇಲೆ ಗೊತ್ತಿಲ್ಲ, ನೋಡೋಣ. ಮೇ ಬಿ ಬೇರೆ ಊರಿಗೆ ಹೊರಡೋಣ ಅನ್ನೋ ಪ್ಲ್ಯಾನ್ ಇದೆ, ನೋಡೋಣ. ಮುಲ್ಕಿ ಸದ್ಯಕ್ಕೆ ಡೌಟು. ಸೊ ನೋಡುವ ಹೆಂಗಾಗುತ್ತೋ ಅಂತ. ಸೊ ಈ ಮಕ್ಕಳಮ್ಮ ನಡೀರಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಎಲ್ಲರಿಗೂ ಸುಸ್ವಾಗತ. ಇವತ್ತೇ ನಾವು ವ್ಲಾಗ್ ಶುರು ಆಗ್ತಿರೋದೇ ಲೇಟು. ನಿನ್ನೆ 7 ಗಂಟೆಗೆಲ್ಲ ವ್ಲಾಗ್ ಶುರು ಆಗೋಗಿತ್ತು. ಇವತ್ತು 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ರಾತ್ರಿ ಬಂದು ಮಲ್ಕೊಂಡವನು ನೋಡಿದ್ರ, ನಿನ್ನೆ ರಾತ್ರಿ ಬಂದು ಮಲ್ಕೊಂಬಿಟ್ಟೆ. ಸಕ್ಕತ್ ನಿದ್ದೆ ಹಿಡಿತಿತ್ತು. ಆರಾಮಾಗಿ ಒಂದು 10 ಗಂಟೆ ಅಷ್ಟರಲ್ಲೆಲ್ಲ ಮಲಗಿದೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಎದ್ದೆ. 7:30 ಅಷ್ಟರಲ್ಲೆಲ್ಲ ಎದ್ಬಿಟ್ಟಿದ್ದೆ. ಫುಲ್ ಮಂಜು ನೋಡಿರ್ತೀರ, ಇದಕ್ಕೂ ಮುಂಚಿನ ಕ್ಲಿಪ್ಪು. ಮಸ್ತಾಗಿತ್ತು. ಇವಾಗ ಎತ್ತಿನ ಬುಜ್ಜದ ಕಡೆಗೆ ಹೋಗ್ತಾ ಇದ್ದೀವಿ. ಎತ್ತಿನ ಬುಜ್ಜ, ಅದಕ್ಕೂ ಮುಂಚೆ ದೇವರ ಮನೆ ಅಂತ ಒಂದು ಜಾಗ ಐತಂತೆ, ದೇವಸ್ಥಾನ ಬೆಟ್ಟದ ಮೇಲೆ. ಅದೊಂದು ನೋಡಿಕೊಂಡು ಎತ್ತಿನ ಬುಜ್ಜಕ್ಕೆ ಹೋಗಿ ವಾಪಸ್ ಬರೋದು. ಇನ್ ಕೇಸ್ ಬೇಗ ಬಂದೆ ವಾಪಸ್ಸು ಅನ್ನೋದು ಆದರೆ ನೋಡೋಣ ಬೇರೆ ಕಡೆಗೆ ಹೋಗೋದು ಅಂತ. ಇಲ್ಲಿಂದ ತಾತ ನಾವು ಲಾಸ್ಟ್ ಟೈಮ್ ಬಂದಾಗ ಕಾರಲ್ಲೂ ಹಿಂಗೆ ಹೋಗಿದ್ವಿ. ಯಾವುದೋ ಒಂದು ದೇವಸ್ಥಾನ ಇದೆ ಅದಕ್ಕೆ ಅಂತ ಹೋಗಿದ್ವಿ. ಈ ಸಲ ದೇವಸ್ಥಾನಗಳಿಗೇನಿಲ್ಲ, ಈ ಸಲ ಸುಮ್ಮನೆ ಒಂದೇ ಒಂದು ದೇವಸ್ಥಾನ ನೋಡೋಣ ಅಂತ. ಏನೋ ತುಂಬ ಚೆನ್ನಾಗಿದೆ ಅಂತಿದ್ರು. ಸೊ ಸರಿ ನಡಿಗುರು ನೋಡ್ಕೊಂಡು ಬಂದೇ ಬಿಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬರೀ ಎತ್ತಿನ ಬುಜ್ಜ ಮಾತ್ರ ಚೇಂಜ್ ಆಯ್ತು. ನೋಡಿದ್ರ ರೈನ್ಬೋ ಕ್ಯಾಪ್ಚರ್ ಆಗಿಲ್ಲ ಅಂದರೆ ಸ್ಲೋಮಲ್ಲಿ ತೋರಿಸ್ತೀನಿ, ನೋಡ್ಕೊಂಬಿಡ್ತೀನಿ. ಒಂದು 32 ಕಿಲೋಮೀಟ್ರ್ ಇದೆ ಇದರಿಂದ.
ಇದೆ ಸೇಮ್ ರೂಟಲ್ಲೇ ಲಾಸ್ಟ್ ಟೈಮು ಬಂದಿದ್ದು ದೇವಸ್ಥಾನಕ್ಕೆ. ನಿಮಗೆ ಲಾಸ್ಟ್ ಟೈಮ್ ಉಳ್ಕೊಂಡಿದ್ದ ಜಾಗನೂ ತೋರಿಸ್ತೀನಿ, ಆದರೆ ವಾಪಸ್ ಬರ್ತಾ ಜಾಗ ಮಾತ್ರ ಅದು ಚೆನ್ನಾಗಿತ್ತು. ಏನು ದೇವ್ರ ಮನೆ ಹತ್ರ ಬಂದ್ವಿ, ಇನ್ನೊಂದು 5 ನಿಮಿಷ ಇದೆ ಅಷ್ಟೇ. ವ್ಯೂ ಮಾತ್ರ ಸಖತ್ತಾಗಿದೆ, ಕಾರ್ನರಿಂಗ್ ಮಾತ್ರ ಮಸ್ತಾಗಿದೆ. ರೋಡು ಒಂದು ಸ್ವಲ್ಪ ಮಧ್ಯೆ ಹಾಳಾಗುತ್ತೆ, ಒಂದು ಸ್ವಲ್ಪ ಆಮೇಲೆ ಸಖತ್ತಾಗಿರುತ್ತೆ. ಮಲ್ಗಾಡಿಸ್ಕೊಂಬರ್ಬೋದು, ತೊಂದರೆನೇ ಇಲ್ಲ. ಓಹೋ ಅಲ್ಲೆಲ್ಲ ಹೋಗ್ಬೋದೇನೋ. ನೋಡಿ ಟ್ರೈಲ್ ಕಾಣಿಸ್ತೀಯಾ, ಗಾಡಿ ಎತ್ಕೊಂಡು ಹೋಗ್ಬೋದು ಅಂದರೆ ಹಾರಿಸ್ಕೊಂಡು ಹೋಗೋದೇನೆ. ನಾವು ಬಿಟ್ಬಿಡ್ತೀವಿ, ಮೋಸ್ಟ್ ಆಫ್ಲಿ ಗಾಡಿ ಎತ್ಕೊಂಡು ಹೋಗ್ಬೋದೇನೋ, ನೋಡೋಣ. ಮ್ಯಾಪು ಸರಿ ಇಲ್ಲ ಗುರು, ರೋಡ್ ಅಲ್ಲೇ ಎಲ್ಲ ತೋರಿಸ್ತಾ ಇದೆ. ಮುಂಚೆ ಇತ್ತೇನೋ, ಇವಾಗ ಇಲ್ಲ ಗುರು ರೋಡು. ಇವಾಗ ನಾರ್ಮಲ್ ಪ್ರಾಪರ್ ಆಗೇ ಇದೆ ರೋಡು. ನದಿ ಅದೆಲ್ಲೋ ಪೊದೆ ಒಳಗಡೆ ತೋರಿಸುತ್ತೆ. ಟ್ರೇಲ್ ಏನೋ ಇದೆ, ಬಟ್ ಗಾಡಿ ಹೋಗೋ ಡೌಟು ಮೇಲೆ. ನೋಡಿ ಅದೇ ದೇವಸ್ಥಾನ ಮುಂದೆ ಇರೋದು, ದೇವರ ಮನೆ. ಬನ್ನಿ ದರ್ಶನ ಮಾಡಿ ಆಮೇಲೆ ಮೇಲಾದರೂ ಹೋಗೋಣ. ಟ್ರೈಲ್ ಇದೆ, ದರ್ಶನ ಆಯಿತು. ಇಲ್ಲಿ ನೋಡೋಣ ಇವಾಗ ಅಲ್ಲಿ ಆ ಟ್ರೈಲ್ ಇತ್ತಲ್ಲ ಅಲ್ಲಿಗೆ ಹೋಗೋಣ ಅಂತ. ಆಮೇಲೆ ಇನ್ನೊಂದು ಬ್ಯಾಡ್ ನ್ಯೂಸು, ಈ ವ್ಲಾಗ್ ಬಿಟ್ಟಾದ್ಮೇಲಿಂದ ಯಾರಾನ ಎತ್ತಿನ ಬುಜ್ಜಕ್ಕೆ ಹೋಗ್ತಿದ್ರೆ ಕರ್ನಾಟಕ ಎಕೋ ಟೂರಿಸಮಲ್ಲಿ ಬುಕ್ ಮಾಡ್ಕೊಂಬನ್ನಿ, ಇಲ್ಲ ಅಂತಂದರೆ ಬಿಡೋದಂತೆ. ಗೊತ್ತಿಲ್ಲ ನನಗೂ. ನಂದು ಇವಾಗ ಮೋಸ್ಟ್ ಆಫ್ ದಿ ಪ್ಲ್ಯಾನ್ ಇತ್ತು, ಕ್ಯಾನ್ಸಲ್ ಆಗುತ್ತೇನೋ, ಇಲ್ಲ ಸುಮ್ಮನೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಂದೇನು ಟ್ರೆಕ್ಕಿಂಗ್ ಪ್ಲ್ಯಾನ್ ಏನು ಇರಲಿಲ್ಲ ಎತ್ತಿನ ಬುಜ್ಜ. ಸೊ ಮೇಲೆ ಹತ್ತೋ ಪ್ಲ್ಯಾನ್ ಅಂತೂ ಏನಿಲ್ಲ.
ಗುರು ಬೈಕ್ ಹತ್ತೋದಕ್ಕೆಲ್ಲ ಜಾಗ ಇತ್ತಲ್ಲ, ಎಲ್ಲೋ ಇತ್ತು ಗುರು. ಅದೊಂದೇನೇ ಇರೋದು ಅಂತ. ಅದರಲ್ಲಿ ಸ್ವಲ್ಪ ಗ್ರಾವೆಲ್ ಜಾಸ್ತಿನೇ ಇತ್ತು. ಒಂದು ಟ್ರೈ ಕೊಡ್ಬೋದು. ಇಲ್ಲ ಇಲ್ಲ, ದಪ್ಪ ದಪ್ಪ ಕಲ್ಲುಗಳು ಉಂಟು ಮಾರಾಯರೆ. ಎಂಥ ಸಾವ ಇದು. ಸರಿ ನಡೀರಿ, ಇಲ್ಲಂತೂ ಹತ್ತಕ್ಕಾಗಲ್ಲ. ಎತ್ತಿನ ಬುಜ್ಜಕ್ಕ ನಾವು ಹೋಗೋಣ. Turn left, then turn left. ತುಂಬ ದಪ್ಪ ದಪ್ಪ ಕಲ್ಲಿದೆ. ಇಲ್ಲ ಅಂದಿದ್ರೆ ಪಕ್ಕ ಒಂದು ಟ್ರೈಯನ್ನ ಕೊಡ್ಬೋದಿತ್ತು. ನಲ್ವತ್ತೆರಡು ನಿಮಿಷ ತೋರಿಸ್ತಾ ಇದೆ ಇಲ್ಲಿಂದ ಎತ್ತಿನ ಬುಜ್ಜ. ವ್ಯೂ ಪಾಯಿಂಟ್ ಆ ಕಡೆ ಇದೆಯಂತೆ. ಏನಿರಲ್ಲ ವ್ಯೂ ಪಾಯಿಂಟು. ಅದು ಈ ಟೈಮಲ್ಲಿ ಅಂತೂ ಇನ್ನೂ ಏನೂ ಇರಲ್ಲ. ಇಲ್ಲೆಲ್ಲ ರೋಡ್ ತೋರಿಸ್ತದೆ. ಇಲ್ಲಿ ಎಲ್ಲಿದೆ ಗುರು? ರೋಡೇ ಇಲ್ಲ. ಓ, ಯಾವುದೋ ಒಂದು ಪ್ರಾಣಿ ಕಾಲ್ದಾರಿ ಇದೆ. ಅಲ್ಲ ಗುರು, ಈ ರೋಡ್ ಇದೆ, ಚೆನ್ನಾಗಿದೆ ರೋಡ್ ಇದು. ಇದನ್ನು ತೋರ್ಸೋದು ಬಿಟ್ಟು ಅದು ಯಾವುದೋ ಕಾಲ್ದಾರಿ ತೋರಿಸುತ್ತೆ. ಸೈಕು ಗೂಗಲ್ ಮ್ಯಾಪು. ಅಲ್ಲಿ ಕಾಣಿಸ್ತು ನೋಡಿ ಎತ್ತಿನ ಬುಜ್ಜ.
ಅದೇ ಮೇಯ್ನ್ ಪೀಕು. ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ. ಸೊ ಅದೇ ಟ್ರೆಕ್ಕಿಂಗಿಗೆ ಏನೋ ಎಕೋ ಟೂರಿಸಮಿಂದೆಲ್ಲ ತೊಗೊಂಡು ಪರ್ಮಿಷನ್ ಎಲ್ಲ ಹೋಗ್ಬೇಕಂತೆ. ಬಟ್ ಕೆಳಗೆ ಬೇಸಿಗೆ ಏನು ತೊಂದರೆ ಇಲ್ಲ, ಹಾಗೆ ಹೋಗ್ಬೋದು. ಸೊ ಅದಕ್ಕೆ ನೋಡೋಣ, ಎಲ್ಲಿವರೆಗೂ ಹೋಗೋಕ್ಕಾಗುತ್ತೋ ಅಲ್ಲಿವರೆಗೂ ಹೋಗೋಣ ಅಂತ ನಾವು, ಅಲ್ವಾ? ಯಾಕೆ ಬಿಡ್ಬೇಕು, ಇಷ್ಟು ದೂರ ಬಂದಿದ್ದೀವಿ, ಏನೋ ಒಂದು 5-6 ಕಿಲೋಮೀಟ್ರ್ ತಾನೇ ಹಿಂದೆ ಮುಂದೆ ಹೋದ್ರಾಯ್ತು. ಜೈ ಮಾಕಾಳಮ್ಮ ಅಂತ ಅಂದ್ಬಿಟ್ಟು ನುಗ್ತಾ ಇದ್ದೀವಿ ಈಗ. ನೋಡಿ ಫುಲ್ ಲದ್ದಿನೋ ಇಲ್ಲ ಮಳೆ ನೀರು ಸೇರಿ ಎಲೆಗೆ ಹಿಂಗಾಗಿದೆಯೋ ಹಣೆ ಗೊತ್ತಿಲ್ಲ ಗುರು. ಬಟ್ ರೋಡ್ ಮಾತ್ರ ಹೆವಿ ಸ್ಲಿಪ್ಪರಿ. ಅದೇ ನೋಡಿ, ಹಾಂ ಕಾಣಿಸ್ತು, ಯಕ್ಷಿಣ ಭುಜ ಮೇನ್ ಪೀಕ್. ನಿಮಗೆ ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ, ತಡೀರಿ ಫೋನಾಗಿ ತೋರಿಸ್ತೀನಿ. ನೋಡಿ ಅದು ಆ ಪೀಕೇನೆ ಮೀನು ಎತ್ತಿನ ಭುಜ. ಸೊ ನಾವು ಅದೇ ಫುಲ್ ಮೇಲೆ ಹೋಗಲ್ಲ, ಮುಂದೆ ಗಾಡಿ ಬಂತು ಅದಕ್ಕೆ ಫೋನ್ ಇಟ್ಟೆ. ಮೇಲ್ವರೆಗೂ ಬಿಡ್ತಿಲ್ವಾ? ಕೆಳಗೆ ಬಿಡ್ತಿದ್ದಾರಾ? ಇಲ್ಲೆಲ್ಲೂ ಹೋಗೋಕ್ಕಾಗಲ್ವಾ? ಈಗ ಬೇಸ್ಗೂ ಹೋಗೋಕ್ಕಾಗಲ್ವಾ? ಸೊ ವಾಪಸ್ಸೇ ಹೋಗ್ಬೇಕಾ? ಓಕೆ ಓಕೆ. ಅದೇ ನೋಡಿದ್ರಲ್ಲ, ಬಿಡ್ತಿಲ್ವಂತ. ಈಗ ವಾಪಸ್ಸೇ ಹೋಗ್ಬೇಕು ಹಿಂಗೆ. ಯಾವುದೋ ದೇವಸ್ಥಾನ ಒಂದು ಉಂಟು ಅಂತಂದ್ರೆ ಇಲ್ಲಿ. ಆ ದೇವಸ್ಥಾನಕ್ಕೆ ಬಿಟ್ರೆ ಸುಮ್ಮನೆ ಹೋಗ್ಬರ್ತೀವಿ. ಹಾಂ, ಊರಿನವ್ರು ಇರ್ಬೇಕೇನೋ. ಒಂದೆರಡು ಫೋಟೋ ಹಿಡಿಯೋಣ ಗುರುವೆ, ಬಂದಿರೋದಕ್ಕನ ಸುರ ಬಂದಿದ್ದೀವಿ. ಫೋಟೋ ಹಿಡಿದೇ ಹೋದ್ರೆ ನೋಡಿ ಹಿಂಗೆ ಮಾಡ್ಬೇಕು ನಾವು ಫೋಟೋ ಹಿಡಿಬೇಕಂದ್ರೆ. ಡಿಸ್ಅಡ್ವಾಂಟೇಜಸ್ ಆಫ್ ಕಮ್ಮಿಂಗ್ ಸೋಲೋ.
ಚಿಂಚಿ ನೋಡಿ, ಅದೇ ಎತ್ತಿನ ಭುಜ ಪೀಕು. ಆಲ್ಮೋಸ್ಟ್ 3.5 ಕಿಲೋಮೀಟ್ರ್ ದೂರ ಇದ್ದೀವಿ ಬೇಸಿಂದಾನೆ. 3 ಕಿಲೋಮೀಟ್ರ್, 3.5 ಇಲ್ಲ. ಎತ್ತಿನ ಭುಜ ನೋಡಿಕೊಂಡು ನಾವು ಹೊರಟ್ವಿ ಇಲ್ಲಿಂದ. ಸೊ ಇವಾಗ ಇಲ್ಲಿಂದ ದೇವರು ಇವಾಗಿದ್ನಲ್ಲ ಅಂಕಲ್ ಮನೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಅಲ್ಲಿಂದ ಐಮ್ ಥಿಂಕಿಂಗ್ ಆಫ್ ಲೈಕ್ ಇವತ್ತೇ ಹೊರಟ್ಬಿಡೋಣ. ನಾಳೆ ಹೊರಡೋ ಪ್ಲ್ಯಾನ್ ಇತ್ತು ಬೆಳಗ್ಗೆ, ಬಟ್ ಇವತ್ತೇ ಹೊರಟ್ಬಿಡೋಣ ಅಂತ ಪ್ಲ್ಯಾನು. ಸುಮ್ಮನೆ ಏನಕ್ಕೆ, ಇವಾಗೇನು ನೋಡೋ ಅಂಥದ್ದು ಏನಿಲ್ಲ ಇಲ್ಲಿಗ ಸದ್ಯಕ್ಕೆ. ಸೊ ಹೊಸಳ್ಳಿ ಗುಡ್ಡ ಒಂದಿದೆ, ಅದು ಹೋಗಬೇಕು. ಬಟ್ ನೋಡೋಣ, ನೆಕ್ಸ್ಟ್ ಟೈಮ್ ಹೋಗೋಣ. ಇವಾಗ ಸೊ ಇಲ್ಲಿಂದ ಊರಿಗೆ ಹೊರಟ್ಬಿಡ್ತೀನಿ ಮೇಲುಕೋಟೆಗೆ. ಅಲ್ಲೊಂದು ನಾಳಿದ್ದು ಶನಿವಾರ ಹಾಗೆ ವಾಪಸ್ ಬೆಂಗಳೂರಿಗೆ ಹೊರಟ್ರಾಯ್ತು. ಸೊ ಲೆಟ್ಸ್ ಗೋ ಫ್ರಮ್ ಹಿಯರ್. ಈಗ ಎತ್ತಿನ ಭುಜ ಅಂತೂ ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ವಾಪಸ್ ಹೋಗೋಣ. ಇಲ್ಲಿಂದ ಇನ್ನೊಂದು 1 ಅವರ್ ಇದೆ, 1 ಅವರ್ ಬೇಕು. ಸೊ ಹೊರಡುವ.